ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಮುಕ್ತವಾಗಿ ಕೆಲಸ ಮಾಡೋಕೆ ಭಯ ಪಡುವಂತ ಆತಂಕಕಾರಿ ವಾತಾವರಣ ಸೃಷ್ಟಿಯಾಗಿದೆಯಾ? ಇಂತಹದೊಂದು ಗಂಭೀರ ಪ್ರಶ್ನೆ ಈಗ ಹಂದೇನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆಯಿಂದ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರೋ ಹಂದೇನಹಳ್ಳಿ ಗ್ರಾಮದ ಮಹಿಳೆಯೊಬ್ಬಳು ಸಾರ್ವಜನಿಕ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯ ತಳಹದಿ ಅಂದ್ರೆ ಫೌಂಡೇಶನ್ ಹಾಕ್ತಾ ಇದ್ದಾರೆ. ಈ ಅಕ್ರಮವನ್ನ ಪ್ರಶ್ನಿಸೋಕೆ ಹೋದ ಸರ್ಜಾಪುರ ಹೋಬಳಿಯ ಕಂದಾಯ ವೃತ್ತ ನಿರೀಕ್ಷಕರಾದ ಆರ್ಐ ಶ್ರೀ ಗುರುಸ್ವಾಮಿ ಹಿರೇಮಠ್ ಅವರಿಗೆ ಸದರಿ ಮಹಿಳೆ ಬಹಿರಂಗವಾಗಿಯೇ ಧಮಕಿ ಹಾಕಿರುವ ಘಟನೆ ನಡೆದಿದೆ. ಇನ್ನು ಕರ್ತವ್ಯ ನಿರತ ಅಧಿಕಾರಿಗೆ ನೀನು ನನ್ನ ಮೇಲೆ ಒಂದು ಕೇಸ್ ಮಾಡಿದ್ರೆ ನಾನು ನಿನ್ನ ಮೇಲೆ ಒಂದು ಕೇಸ್ ಮಾಡ್ತೀನಿ ಎಂದು ಸವಾಲನ್ನ ಹಾಕಿ ಏಕವಚನದಲ್ಲೇ ಧಮಕಿಯನ್ನ ಹಾಕಿರುವ ದೃಶ್ಯಾವಳಿಗಳು, ಅದರ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಇನ್ನು ಅಕ್ರಮ ಒತ್ತುವರಿಯನ್ನ ತಡೆಯೋಕೆ ಹೋದ್ರೆ ಸರ್ಕಾರಿ ಅಧಿಕಾರಿಗೆ ಈ ರೀತಿಯಾಗಿ ಸಾರ್ವಜನಿಕ ಬೆದರಿಕೆ ಹಾಕಿರೋದು ಕಂದಾಯ ಇಲಾಖೆ ಹಾಗೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಉನ್ನತಾಧಿಕಾರಿಗಳು ಕಠಿಣ ಕಾನೂನು ಕ್ರಮ ಕೈಗೊಂಡು ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಹಂಗಲ್ಲ ಸರ್, ನೋಡಿ ಸರ್, ನಾವು ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ವಿ. ನಮಗೆ ಏನ್ ಬೇಕು, ಬಾತ್ರೂಮ್ ಬೇಕು ಅಂತ ನಾವ್ ಹೇಳ್ತಾ ಇರೋದು. ಬಾತ್ರೂಮ್ ಬೇಕು ಅಂತ ನಮ್ಮ ಹತ್ರ ಕೇಳೋದಲ್ಲಮ್ಮ, ನೀವು ಪಂಚಾಯತ್ ಅಲ್ಲಿ ಕೇಳ್ಕೋಬೇಕು. ಪಂಚಾಯತ್ ನಿಮ್ಮ ಹತ್ರ ಹೋಗ್ಬೇಕು ಅಂತಾರೆ. ನಾವೇನು ಬಾತ್ರೂಮ್ ಕೊಡ್ತೀವಿ ನಮ್ಮ